ಹಲೋ ಗೈಸ್, ಈ ವಿಡಿಯೋದಲ್ಲಿ ನಾವು ಚಾಯ್ಸ್ ಎಂಟ್ರಿ ಬಗ್ಗೆ ಮಾತಾಡೋಣ. ಸೊ ನಿಮಗೆ 4 ಚಾಯ್ಸ್ ಎಂಟ್ರಿ ಇರುತ್ತೆ, ಲೈಕ್ 4 ಚಾಯ್ಸ್ ಇರುತ್ತೆ. ಸೊ ಈಚ್ ಚಾಯ್ಸ್ ಯಾವ ಫಂಕ್ಷನ್ ಮಾಡುತ್ತೆ, ಯಾವ ಕೆಲಸ ಮಾಡುತ್ತೆ ನೋಡೋಣ. ಸೊ ನೀವು ಈ ಚಾಯ್ಸ್ ಎಂಟ್ರಿ ನೀಟಾಗಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್. ನೀವು ನನಗೆ 5 minutes ಟೈಮ್ ಕೊಟ್ರೆ ಐ ವಿಲ್ ಶೇವ್ ಯುವರ್ ಫ್ಯೂಚರ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಟು ಕೆ ಸೀಟ್ ಕೌನ್ಸಿಲಿಂಗ್. ಲಿಟರಲಿ ನೀವು ಚಾಯ್ಸ್ ಎಂಟ್ರಿ ನೀಟಾಗಿ ಮಾಡಲಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ನಿಮಗೆ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ. ಇದು ನಾನು ಆಕ್ಚುಲಿ ನಮ್ಮ ಫ್ರೆಂಡ್ಸ್ಗೂ ಬಿದ್ದಿದೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆ ಸಿ ಟಿ ರೌಂಡ್ಸ್ ಲೈಕ್ ಕೆ ಸಿ ಟಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಒಂದು ಮಾಪ್ ಅಪ್ ರೌಂಡ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅದರಲ್ಲೇ ನಾನು ಚಾಯ್ಸ್ ಎಂಟ್ರಿ ಬಗ್ಗೆ ಮಾತಾಡ್ಬೋದು. ಬಟ್ ಚಾಯ್ಸ್ ಎಂಟ್ರಿನೇ ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಸೊ ಅದು ಜಸ್ಟ್ ಕ್ರೂಷಿಯಲ್ ರೋಲ್ ಅದು ಚಾಯ್ಸ್ ಎಂಟ್ರಿ. ಸೊ ಒಂದೊಂದು ಚಾಯ್ಸ್ ಎಂಟ್ರಿ ಏನೇನು ಮಾಡುತ್ತೋ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಫಸ್ಟ್ ಚಾಯ್ಸ್ ಎಂಟ್ರಿ ಅನ್ನೋದು 4 ಚಾಯ್ಸ್ ಇರುತ್ತೆ ನಿಮಗೆ. ಫಸ್ಟ್ ರೌಂಡ್ ಆದ್ಮೇಲೆ 4 ಚಾಯ್ಸ್ ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಫಸ್ಟ್ ರೌಂಡ್ ಆಗಿದೆ, ನಿಮ್ದು ಎ ಅನ್ನೋ ಕಾಲೇಜ್ ನಿಮಗೆ ಸಿಕ್ಕಿದೆ. ಓಕೆನಾ, ಫಸ್ಟ್ ರೌಂಡ್ ಆಗಿದೆ, ನಿಮ್ಗೆ ಎ ಅನ್ನೋ ಕಾಲೇಜ್ ಸಿಕ್ಕಿದೆ. ಅದ ಕೆಳಗಡೆ ನಿಮಗೆ 4 ಚಾಯ್ಸ್ ಸಿಗುತ್ತೆ. ಫಸ್ಟ್ ಚಾಯ್ಸ್ ಅಂತಂದ್ರೆ ಓಕೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಕಾಲೇಜ್, ಐ ವಿಲ್ ಗೆಟ್ ಅಡ್ಮಿಟೆಡ್ ಟು ದಿಸ್ ಕಾಲೇಜ್. ನೀವು ಅವಾಗ ಚಾಯ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಕಾಲೇಜು ನಿಮಗೆ ನಿಮ್ಮ ನೇಮಲ್ಲಿ ಅಲೋಕೇಟ್ ಆಗುತ್ತೆ ಅಂಡ್ ನಿಮಗೆ ಫೀಸ್ ಸ್ಟ್ರಕ್ಚರ್ ಲೈಕ್ ಬ್ಯಾಂಕ್ ಚಾಲನೆ ಬರುತ್ತೆ. ಸೊ ಆ ಬ್ಯಾಂಕ್ ಚಾಲನೆ ಎತ್ಕೊಂಡು ಹೋಗಿ ನೀವು ಬ್ಯಾಂಕ್ ಅಲ್ಲಿ ಇಲ್ಲೊಂದು ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವು KE ಫೀಸ್ ಕಟ್ಟಬೇಕು. ನಿಮಗೆ ಕಾಲೇಜು ಅಲಾಟ್ ಆಗುತ್ತೆ. ಫಾರ್ ಸಪೋಸ್ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಐ ಆಮ್ ಸ್ಯಾಟಿಸ್ಫೈಡ್ ದಿಸ್ ಕಾಲೇಜ್ ಬಟ್ ಐ ವಾಂಟ್ ಟು ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ ಮೀನಿಂಗ್ ಅದು. ಚಾಯ್ಸ್ 1 ಕೊಟ್ಟರೆ ನೀವು ಡೈರೆಕ್ಟ್ KE ಪೇಮೆಂಟ್ ಮಾಡ್ಬೋದು, ಡೈರೆಕ್ಟ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಬೋದು. ಅದೇ ನೀವು ಚಾಯ್ಸ್ 2 ಕೊಟ್ಟರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಏನು ಕಾಲೇಜ್ ಇದೆಯೋ ಅದು ಓಲ್ಡ್ ನ ಇಟ್ಕೊಂಡು ನಿಮ್ಮ ಹೆಸರಿನಲ್ಲಿ ಓಲ್ಡ್ ಇರುತ್ತೆ. ನಿಮ್ಗೆ ಆ ಸೀಟ್ ನಿಮ್ಗೆ ಯಾರು ಕೊಡಲ್ಲ, ನಿಮಗೆ ಕೊಟ್ಟಿರುತ್ತೆ KE. ಆ ಸೀಟ್ ಯಾರು ಕೊಡಲ್ಲ. ನೀವು ಚಾಯ್ಸ್ 2 ಕೊಟ್ರೆ ಆ ಸೀಟ್ ನಿಮ್ಗೆ ಓಲ್ಡ್ ಮಾಡಿ, ನಿಮ್ಮ ಹೆಸರಲ್ಲಿ ಓಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ರೌಂಡ್ ಇನ್ನೂ ಬೆಸ್ಟ್ ಕಾಲೇಜ್ ಬಂದ್ರೆ ಅದಕ್ಕೆ ಹೋಗ್ತಿಲ್ಲ ಅಂತಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಯಾರು ಸಿಕ್ಕಿದೆ ಕಾಲೇಜ್ ಅದಕ್ಕೆ ಹೋಗ್ತೀರಾ. ಸೊ ನಾನು ಆಕ್ಚುಲಿ ಅದ್ರಲ್ಲಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಲೈಕ್ CET ರೌಂಡ್ಸ್ ಯಾವ ರೀತಿ ಆಗುತ್ತೆ ಅಂತ. ಸೊ ಇದು ಚಾಯ್ಸ್ 2 ಹೊಡೆದ್ರೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ನಿಮ್ಮ ಹೆಸರಲ್ಲಿ ಅಲೋಕೇಟ್ ಆಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಫಾರ್ ಸಪೋಸ್ ಚಾಯ್ಸ್ 3 ಕೊಟ್ರೆ ನಿಮ್ಗೆ ಏನ್ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿದೆಯೋ ಅರ್ಥಾಯ್ತಾ, ನಿಮ್ಗೆ ಏನ್ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿದೆಯೋ ಅದನ್ನ ರಿಮೂವ್ ಮಾಡಿ ಸೆಕೆಂಡ್ ರೌಂಡ್ಗೆ ಫ್ರೆಶ್ ಆಗಿ ಹೋಗ್ತೀರಾ. ಫಾರ್ ಸಪೋಸ್ ಚಾಯ್ಸ್ ಅಂತಂದ್ರೆ ನನಗೆ ಈ ಕಾಲೇಜ್ ಯಾವ್ದು ಸಿಕ್ಕಿದೆಯೋ ಫಸ್ಟ್ ರೌಂಡ್ ಅಲ್ಲಿ ನಂಗೆ ಚೆನ್ನಾಗಿಲ್ಲ, ನಂಗೆ ಬೇಡ, ನಾನು ಚಾಯ್ಸ್ ಇದು ಸೆಕೆಂಡ್ ರೌಂಡ್ಗೆ ನಾನು ಫ್ರೆಶ್ ಆಗಿ ಹೋಗ್ಬೇಕು ಅಂತಿದ್ರೆ ನೀವು ಚಾಯ್ಸ್ 3 ನೋಡಿಬಹುದು. ಅಂಡ್ ಚಾಯ್ಸ್ 3 ಹೊಡೆದ್ರೆ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಅಲೋಕೇಟ್ ಆಗಿರೋ ಕಾಲೇಜ್ ನಿಮ್ಗೆ ಸಿಗಲ್ಲ. ಡೈರೆಕ್ಟ್ ಚಾಯ್ಸ್ 2 ಲೈಕ್ ಡೈರೆಕ್ಟ್ ರೌಂಡ್ 2 ಹೋಗ್ತೀರಾ. ಫಾರ್ ಸಪೋಸ್ ನಿಮ್ಗೆ ಏನು ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ ಚಾಯ್ಸ್ 2 ಹೊಡೆದ್ರೆ ನಿಮ್ಗೆ ಡೈರೆಕ್ಟ್ ಸೆಕೆಂಡ್ ರೌಂಡ್ ಹೋಗ್ತೀರಾ. ಇಲ್ಲ ಅಂತಂದ್ರೆ ಡೈರೆಕ್ಟ್ ನಿಮ್ಗೆ ಏನ್ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಡೈರೆಕ್ಟ್ KE ಅನ್ಸುತ್ತೆ, ಲೈಕ್ KCT ಡೈರೆಕ್ಟ್ ಸೆಕೆಂಡ್ ರೌಂಡ್ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನೀವು ಚಾಯ್ಸ್ 2 ಹೊಡಿಬೇಕು. ಇಲ್ಲಾಂದ್ರೆ ಚಾಯ್ಸ್ 1 ನೋಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ ಇಲ್ಲ, ಚಾಯ್ಸ್ 2 ನೋಡಿಬೇಕು ನೀವು ಯಾರು ಕಾಲೇಜ್ ಸಿಗ್ಲಿಲ್ಲ. ಈಗ ಚಾಯ್ಸ್ 4, ಈ ಚಾಯ್ಸ್ 4 ಏನಂತಂದ್ರೆ ಫಾರ್ ಸಪೋಸ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ CET ಕಾಲೇಜ್ ಸಿಕ್ಕಿರುತ್ತೆ, ಯಾವ್ದೊಂದು ಕಾಲೇಜ್ ಸಿಕ್ಕಿರುತ್ತೆ. ನಿಮ್ಗೆ ಸಡನ್ ಆಗಿ ನಿಮ್ಮ ಮನೆಯಲ್ಲಿ ಯಾರು ಮ್ಯಾನೇಜ್ಮೆಂಟ್ ಹೋಗೋ, ಅದು ಬೇರೆ ಕೋರ್ಸ್ ಹೋಗೋ, ಅದು ಹೋಗೋ ನಿಮ್ಗೆ ಇಂಟ್ರೆಸ್ಟ್ ಹೋಗಿರುತ್ತೆ CET ಕಾಲೇಜಸ್ ಹೋಗೋಕೆ. ಇಲ್ಲ ಅಂತಂದ್ರೆ ನೀಟಾಗಿ ಲೈಕ್ KCT ನೀಟು ಕಾಲೇಜ್ ಹೋಗೋಕೆ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಲ್ಯಾಕ್ ಆಗಿಬಿಡುತ್ತೆ, ಬೇರೆ ಕಡೆ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಕೋರ್ಸ್ ಮಾಡೋಣ ಅಂತ ಇರ್ತೀರಾ. ಸೊ ಆಗ ಚಾಯ್ಸ್ 4 ಹೊಡೆದ್ರೆ ನೀವು KCT ಕೌನ್ಸಿಲಿಂಗ್ ಇಂದ ಫುಲ್ ಎಕ್ಸಿಟ್ ಆಗ್ತೀರಾ. ನೀವು ಯಾವುದೇ ರೌಂಡ್ ಅಲ್ಲಾಗಿ ಚಾಯ್ಸ್ 4 ಹೊಡೆದಿದ್ರ ಅಂತಂದ್ರೆ ನಿಮ್ಗೆ ಇನ್ನ KCTಗೆ KE ಸಂಬಂಧನೇ ಇಲ್ಲ. ನೀವು ಆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆದಂಗೆ. ನೀವು ಮತ್ತೆ ಏನೇ ಮಾಡಿದ್ರು ಮತ್ತೆ ನೀವು KCT ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಆಯ್ತಾ. ಮತ್ತೆ ಇದು ಚಾಯ್ಸ್ 4 ಅನ್ನೋದು ಮತ್ತೆ ನಿಮ್ಗೆ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಅಂತಂದ್ರೆ ಫಾರ್ ಸಪೋಸ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಯಾವ್ದು ಕಾಲೇಜ್ ಸಿಗ್ಲಿಲ್ಲ, ಸೆಕೆಂಡ್ ರೌಂಡ್ ಯಾವ ಕಾಲೇಜ್ ಸಿಗ್ಲಿಲ್ಲ, ಸೆಕೆಂಡ್ ರೌಂಡ್ ಯಾವ ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಬೇಕಂದ್ರೆ ಕ್ವೈಟ್ ಆಗ್ಬೋದು. KCT ನಮ್ಗೆ ಮಿಸ್ ಆಗಿ ನಾವು ಬೇಡ, ನಾವು ಕ್ವೈಟ್ ಹೋಗ್ತೀವಿ ಅಂತ ಚಾಯ್ಸ್ 4 ಅಲ್ಲೇ ಹೊಡಿಬೇಕು. ಫಾರ್ ಸಪೋಸ್ ನಿಮ್ಗೆ ನೀವು ಫುಲ್ ಇಂಟ್ರೆಸ್ಟ್ ಇದೆ, ನಾನು KCT ನಾನು ಆಪ್ಷನ್ ಮಾಡಿದ್ದೀನಿ ನಮ್ಮ ಕಾಲೇಜ್, ಈ ಕಾಲೇಜಸ್ ಅಲ್ಲಿ ನಾನು ಆಪ್ಷನ್ 10 ಕಾಲೇಜಸ್ ಮಾಡಿದ್ದೀನಿ, ಈ 10 ಕಾಲೇಜಸ್ ನನಗೆ ಯಾವ ಸಿಕ್ಕಿದ್ರು ನಾನು ಹೋಗ್ತೀನಿ ಅಂತಿದ್ರೆ ಚಾಯ್ಸ್ದು ಸೆಕೆಂಡ್ ರೌಂಡ್ಗೂ ಬರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ ಮಾಪ್ ಅಪ್ ರೌಂಡ್ ಹೋಗ್ತೀರಾ. ಈ ಮಾಪ್ ಅಪ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯೋ ಅದಕ್ಕೆ ಖಂಡಿತ ನೀವು ಹೋಗ್ಬೇಕು. ಇನ್ನು ಮಾಪ್ ಅಪ್ ರೌಂಡ್ ನಿಮ್ಗೆ ಕಾಲೇಜ್ ಸಿಗೋ ಮುಂಚೆ ನೀವು ಫುಲ್ ಫೀಸ್ ಕಟ್ಟಬೇಕು. ನಿಮ್ಗೆ ಕಾಲೇಜ್ ಸಿಕ್ಕಿದ್ರೆ ಡೈರೆಕ್ಟ್ ಹೋಗ್ಬೇಕು, ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ರೀಫಂಡ್ ಮಾಡ್ತಾರೆ. ಬಟ್ ಈ ಮಾಪ್ ಅಪ್ ರೌಂಡ್ ಯಾವ ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ನೀವು ಡೈರೆಕ್ಟ್ ಹೋಗ್ಬೇಕು. ಇಲ್ಲ ನಾನು ಕಾಲೇಜ್ ಹೋಗಲ್ಲ ಅಂತಿದ್ರೆ ಅರ್ಥ ಆಯ್ತಾ, ಇದ್ರೆ ಹಂಗಿದ್ರೆ 5 times ನೀವು ಫೈನ್ ಮಾಡಬೇಕು.
ಅರ್ಥ ಆಯ್ತಾ? ಮಾಪಪ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದ ಆ ಕಾಲೇಜ್ ಹೋಗ್ಬೇಕು. ಇಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಒಬ್ಬ ಫಸ್ಟ್ ರೌಂಡ್ ಟ್ರೈ ಮಾಡ್ದ, ಸಿಗ್ಲಿಲ್ಲ. ಸೆಕೆಂಡ್ ರೌಂಡ್ ಹೋದಾಗ ಸಿಗ್ಲಿಲ್ಲ. ಅವ್ನು ಸೆಕೆಂಡ್ ರೌಂಡ್ ನಾವೆಲ್ಲ ಹೇಳಿದ್ವಿ ಸರಿ ಇನ್ನು ಯಾಕೆ ಚಾಯ್ಸ್ 4 ಹೊಡಿ, ಎಕ್ಸಿಟ್ ಆಗು, KCET ಕೌನ್ಸಿಲಿಂಗ್ ಅಂತಂದ. ಅವ್ನು ಚಾಯ್ಸ್ 4 ಹೊಡೆದಿಲ್ಲ, ಚಾಯ್ಸ್ 2 ಹೋದ, ಲೈಕ್ ಚಾಯ್ಸ್ 3 ಹೋದ. ಮಾಪಪ್ ರೌಂಡ್ಗೆ ಹೋದ, ಕಾಲ್ ಸಿಕ್ತು. ಮತ್ತೆ ಫ್ಯಾಮಿಲಿ ಕಂಡು ಅದು ಇದು ಬೇರೆ ಅವ್ನಿಗೆ ಇಂಟ್ರೆಸ್ಟ್ ಹೋಗಿ ಸರಿ ನನಗೆ ಬೇರೆ ಕೋರ್ಸ್ ಹೋಯ್ತು, KCET ನಾನು ಬೇರೆ ಕೋರ್ಸ್ ಹೋಗ್ತೀನಿ ಅಂತಂದ. ಬಟ್ ಅವ್ನು ಮಾಪಪ್ ರೌಂಡ್ ಹೊರಟೋಗನೆ. ಆಗ ಅವನು ಅದೇ ಕಾಲೇಜ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ಹೋಗ್ಬೇಕು. ಇಲ್ಲ ಅಂತಂದ್ರೆ ಇಂಟು 5 times ಫೀಸ್. ಫಾರ್ ಎಕ್ಸಾಂಪಲ್ KA ನಾರ್ಮಲ್ ಫೀಸ್ 1,07,000 ಲಾಸ್ಟ್ ಇಯರ್. ಈ ಇಯರ್ ಮೇ ಬಿ 7.5% ಇನ್ಕ್ರೀಸ್ ಮಾಡೋ ರೀತಿ ಇದ್ದಾರೆ. ಬಟ್ ಇನ್ನು ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಫಾರ್ ಸಪೋಸ್ 1,10,000 ಅನ್ಕೊಳ್ಳಿ. 1,10,000 ಇಂಟು 5 ಅಂದ್ರೆ ಮೇ ಬಿ ಅಪ್ರಾಕ್ಸಿಮೇಟ್ಲಿ 5.5 lakhs ನೀವು KAಗೆ ಫೈನ್ ಕಟ್ಟಿ ನೀವು KCET ಇಂದ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೋದು. ಅದಕ್ಕೆ ಹೇಳ್ತಿರೋದು ಸೆಕೆಂಡ್ ರೌಂಡ್ವರೆಗೂ ಹೋಗಿ. ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ರೆ ನಿಮ್ಮ ಕಾಲೇಜು ಚಾಯ್ಸ್ 2 ಹೊಡೀರಿ. ನಿಮ್ಮ ಕಾಲೇಜ್ ನಿಮ್ಮ ಹೆಸರಿನ ಮೇಲೆ ಕಾಲೇಜ್ ಇರುತ್ತೆ. ಸೆಕೆಂಡ್ ರೌಂಡ್ ಹೋಗಿ, ಸೆಕೆಂಡ್ ರೌಂಡ್ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಲ್ಲಾಂತಂದ್ರೆ ನಿಮ್ಮ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿದೋ ಕಾಲೇಜ್ ಅದನ್ನೇ ನೀವು ಅಡ್ಮಿಷನ್ ಆಗ್ತೀರಾ. ಫಾರ್ ಸಪೋಸ್ ಸೆಕೆಂಡ್ ರೌಂಡಲ್ಲಿ ಇನ್ನೂ ಯಾವುದು ಸಿಕ್ಲಿಲ್ಲ, ಫಸ್ಟ್ ರೌಂಡಲ್ಲಿ ಸಿಗ್ಲಿಲ್ಲ, ಸೆಕೆಂಡ್ ರೌಂಡ್ ಹೋದ್ರಿ, ಸೆಕೆಂಡ್ ರೌಂಡ್ ಏನು ಸಿಗ್ಲಿಲ್ಲ ಅಂತಂದ್ರೆ ಇದು ನಿಮ್ಮ ಮೇಲೆ ಡಿಪೆಂಡ್. ಚಾಯ್ಸ್ 4 ಹೊಡಿ, ಎಕ್ಸಿಟ್ ಬಾ KCET ಕೌನ್ಸಿಲಿಂಗ್ ಇಂದ. ಇಲ್ಲ ಅಂತಂದ್ರೆ ಓಕೆ ನನಗೆ ಆಪ್ಷನ್ ಎಂಟರ್ ಮಾಡಿದ್ದೀನಿ, ನಾನು ಇದು ಕಾಲೇಜಸ್ ಆ್ಯಡ್ ಮಾಡಿದ್ದೀನಿ. ಆ ಕಾಲೇಜಸ್ ಯಾವ ಕಾಲೇಜ್ ಬಂದ್ರು ನಾನು ಹೋಗ್ತೀನಿ ಅಂತಿದ್ರೆ ಮಾಪಪ್ಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಚಾಯ್ಸ್ 4 ಹೊಡೆದ್ಬಿಟ್ಟು ಎಕ್ಸಿಟ್ ಆಗಬೇಕು. ಇಲ್ಲ ಅಂತಂದ್ರೆ ಮಾಪಪ್ ರೌಂಡ್ ಹೋಗಿದೆ ಅಂತಂದ್ರೆ ನೀವು ಡೆಫಿನೆಟ್ಲಿ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಿಗೆ ಹೋಗಬೇಕು. ಇಲ್ಲ ಅಂತಂದ್ರೆ ಇಟ್ಸ್ ಅಪ್ ಟು ಯು. 5.5 lakhs ಫೈನ್ ಕಟ್ಟಿ KCET ಕೌನ್ಸಿಲಿಂಗ್ ವರ್ಕ್ ಬನ್ನಿ ಅಷ್ಟೇ, ಇನ್ನೇನಿಲ್ಲ. ಫೀಸ್ ಕಟ್ತೀರಾ, ಇಲ್ಲಾಂದ್ರೆ ಬಿಫೋರ್ ನೀವು ಚಾಯ್ಸ್ 4 ಹೊಡೆದು ಎಕ್ಸಿಟ್ ಆಗ್ತೀರಾ. ಇದು ನಿಮ್ಮ ಮೇಲೆ ಡಿಪೆಂಡು. ಸೊ ಮೆನಿ ಫ್ರೆಂಡ್ಸ್ ಲೈಕ್ ನಮ್ಮ ಫ್ರೆಂಡ್ಸ್ 5.5 lakhs ಇದು ಪ್ರೈಸ್ ಫೈನ್ ಕಟ್ಬೇಕಂತಿದ್ದ. ಅಷ್ಟು ಇದು ಫೈನ್ ಕಟ್ಟೋ ಅಷ್ಟಕ್ಕೆ ಅವ್ನು 4 year ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾನೆ. ಅದಕ್ಕಾಗ ಅವ್ನು ಮತ್ತೆ ಅದೇ ಕಾಲೇಜ್ಗೆ ಹೋದ. ಇನ್ನು ಕೆಲವೊಬ್ರು ಅವ್ನಿಗೆ ಯಾವ ಕಾಲೇಜ್ ಸಿಕ್ಕಿದೆ ಅವ್ನು ಡೈರೆಕ್ಟ್ ಹಂಗೆ ಹೋದ ಅಡ್ಮಿಷನ್. ಸೊ ಇದು ಈ ವಿಡಿಯೋ. ಅಂಡ್ ಈ ಚಾಯ್ಸ್ ಎಂಟ್ರಿ ಬಗ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕಾಮೆಂಟ್ ಬಾಕ್ಸ್ ಮಾಡಿ, ನಿಮ್ಗೆ ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಈ ವಿಡಿಯೋಗೆ ನಾನು ಅಪ್ರಾಕ್ಸಿಮೇಟ್ಲಿ 100 likes ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದು ತುಂಬಾ ಇಂಪಾರ್ಟೆಂಟು. ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ದಿಸ್ ಇಸ್ ಅವರ್ ವಿಡಿಯೋ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.